ಬಿಡಬ್ಲ್ಯೂಎಸ್ಎಸ್ಪಿ ವಾಟರ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ತುಂಬ ಸೀರಿಯಸ್ ಆಗಿ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದೆ. ರಸ್ತೆಯಲ್ಲಿ ಬೇಕಾಬಿಟ್ಟಿ ಡ್ರಿಲ್ಲಿಂಗ್ ಮಾಡಿ ಹೆಂಗಂದ್ರೆ ಹಾಗೆ ವಾಟರ್ ಕನೆಕ್ಷನನ್ನು ತೆಗೆದುಕೊಳ್ಳುತ್ತಾ ಇದ್ದವರಿಗೆ ಈಗ ನಡುಕ ಶುರುವಾಗಿದೆ. ಯಾಕೆ ಈ ವಾರ್ನಿಂಗ್ ಬಂತು, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೋರ್ವೆಲ್ ಮಾತ್ರವಲ್ಲ, ರಸ್ತೆಯಲ್ಲಿ ಡ್ರಿಲ್ ಮಾಡಿದ್ರೆ ಕೇಸ್. ಮುಲಾಜಿಲ್ಲದೆ ಕಠಿಣ ಕ್ರಮಕ್ಕೆ ಜಲಮಂಡಳಿ ನಿರ್ಧಾರ. ಡ್ರಿಲ್ಲಿಂಗ್ ಮಾಡಿದ್ರೆ ಜಲಮಂಡಳಿ ಗಮನಕ್ಕೆ ತರಲು ಮನವಿ. ಹೌದು, ಬೆಂಗಳೂರು ನಗರದ ಹಲವು ಕಡೆ ಕಾವೇರಿ ಪೈಪ್ಲೈನ್ ಡ್ಯಾಮೇಜ್ ಆಗ್ತಿದೆ. ಇದರಿಂದ ರಸ್ತೆಗಳಲ್ಲಿ ಕಾವೇರಿ ನೀರು ವ್ಯರ್ಥವಾಗಿ ಹರಿಯುವಂತಾಗಿದೆ. ಇದಕ್ಕೆ ಕಾರಣವಾಗಿರೋದು ಅಕ್ರಮವಾಗಿ ಡ್ರಿಲ್ ಮಾಡಿ ಜಲಮಂಡಳಿ ಕನೆಕ್ಷನ್ಗೆ ಡ್ಯಾಮೇಜ್ ಮಾಡಲಾಗ್ತಿದೆ. ಅಧಿಕೃತವಾಗಿ ಕನೆಕ್ಷನ್ ತೆಗೆದುಕೊಳ್ಳದೆ ಕಳ್ಳದಾರಿ ತುಳಿಯುವವರಿಗೆ ಕಡಿವಾಣ ಹಾಕಲು ಜಲಮಂಡಳಿ ಮುಂದಾದರೂ ರಸ್ತೆ ಅಗೆಯೋದನ್ನ ನಿಲ್ಲಿಸಿಲ್ಲ. ಜಲಮಂಡಳಿ ಇಂತಹವರಿಗೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ. ಕೆಲವೊಂದು ಕಡೆ ಏನಾಗುತ್ತೆ, ಈ ಜನ ಕೆಲವರು ಇಲ್ಲಿಗಲ್ ಡ್ರಿಲ್ ಮಾಡಿ ನಮ್ಮ ವಾಟರ್ ಪೈಪ್ಗಳಿಗೆ ಡ್ಯಾಮೇಜ್ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ, ಪಕ್ಕದಲ್ಲಿರುವಂತಹ ಡ್ರೈನೇಜ್ ಚಾನಲ್ಗಳ ಕಡೆಯಿಂದ ತ್ಯಾಜ್ಯ ನೀರು ಒಳಗಡೆ ಹೋಗುವಂಥ ಚಾನ್ಸಸ್ ಇತ್ತು. ಅದೇ ಕಾರಣದಿಂದ ಈ ಒಂದು ಕಾರಣ ಕೂಡ ಲೀಕೇಜಸ್ ಆಗಿದೆ. ಹಾಗೆ ಜನಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಅಧಿಕೃತವಾಗಿ ಕನೆಕ್ಷನ್ ತೊಗೊಳ್ಳಿ. ಈ ರೀತಿ ಇಲ್ಲಿಗಲಾಗಿ ಬೋರ್ ಹೊಡೆದ್ರೆ ಒಂದು ನಿಮಗೆ ಕುಳಿಸಿದ ನೀರು ಬರೋದು ಚಾನ್ಸಸ್ ಇದೆ. ಅದಲ್ಲದೆ ನಿಮ್ಮ ಪಕ್ಕದಲ್ಲಿರುವ ಮನೆಗಳಿಗೂ ಕೂಡ ಕುಳಿಸಿದ ನೀರು ಬರುವಂಥ ಚಾನ್ಸಸ್ ಇದೆ. ಈ ಪಕ್ಕದಲ್ಲಿರುವ ಮನೆಯವರು ಯಾರಾದರೂ ಈ ಥರ ಇಲ್ಲಿಗಲ್ ಬೋರ್ ಹೊಡೆದುಕೊಂಡು ಇಲ್ಲಿಗಲಾಗಿ ವಾಟರ್ ಪೈಪನ್ನು ಹೋಲ್ಡ್ ಮಾಡಿದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನೀವು ಕೂಡ ನಮ್ಮ ಆಡಳಿತದಲ್ಲಿ ಸಹಭಾಗಿತ್ವ ವಹಿಸಬೇಕಂತ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಇನ್ನು ನಗರದ ಹಲವು ಕಡೆ ಕಾವೇರಿ ಪೈಪ್ಲೈನ್ ಡ್ಯಾಮೇಜ್ ಆಗಿ ಅದಕ್ಕೆ ಸ್ಯಾನಿಟರಿ ಸೇರಿ ಕಲುಷಿತ ನೀರು ನಲ್ಲಿಗಳಲ್ಲಿ ಬಂದಿತ್ತು. ಇದರಿಂದ ಜನ ಶುದ್ಧ ನೀರಿಲ್ಲದೆ ಪರದಾಡುವಂತಾಗಿತ್ತು. ಇನ್ನು ಕೆಲವು ಕಡೆ ರಸ್ತೆಗಳಲ್ಲಿ ವ್ಯರ್ಥವಾಗಿ ಕಾವೇರಿ ನೀರು ಹರಿಯುವಂತಾಗಿದೆ. ಈ ಬಗ್ಗೆ ಎಲ್ಲಿಯಾದರೂ ಡ್ರಿಲ್ಲಿಂಗ್ ಮಾಡಿದ್ರೆ ಸಾರ್ವಜನಿಕರು 1916ಗೆ ಕರೆ ಮಾಡುವ ಮೂಲಕ ಗಮನಕ್ಕೆ ತನ್ನಿ ಎಂದು ಮನವಿ ಮಾಡಲಾಗಿದೆ. ಇಲ್ಲ, ಡ್ರಿಲ್ ಮಾಡೋದೇ ಇಲ್ಲಿಗಲ್, ಅದು ನಮ್ಮ ಗಮನಕ್ಕೆ ತರುವುದಿಲ್ಲ. ಯಾರಾದರೂ ಈ ಥರ ಇಲ್ಲಿಗಲಾಗಿ ಡ್ರಿಲ್ ಮಾಡಿದರೆ ಅಕ್ಕಪಕ್ಕದಲ್ಲಿರೋರಿಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವರ ದೃಷ್ಟಿಯಿಂದ ಅವರು ಇಲ್ಲಿಗಲ್ ಡ್ರಿಲ್ ಮಾಡ್ತಿದ್ದಾರೆ, ಇಲ್ಲಿಗಲ್ ಕನೆಕ್ಷನ್ ತೊಗೊಂಡಿದ್ದಾರೆ ಅಂತ ನಮಗೆ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಆ ಡ್ರಿಲ್ ಮಾಡಿದ್ರೆ ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಒಂದು ದಿವಸ ಈ ಥರ ಸ್ಯೂವೇಜ್ ನೀರು ಅವರು ಬೇರೆ ಮನೆಗಳಿಗೂ ತೊಂದರೆ ಆಗುತ್ತೆ. ಪ್ರಾಬ್ಲಮ್ ಇರೋದು ಇಲ್ಲಿಗಲ್ ಡ್ರಿಲ್ಲಿಂಗ್ ಮಾಡೋದೇ. ಸೊ ನಾವು ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ, ಬ್ಲೂ ಫೋರ್ಸ್ ತಂದಿದ್ದೇವೆ. ಬಟ್ ಜನರು ಕೂಡ ಜಾಗೃತರಾಗಬೇಕು. ಅಕ್ಕಪಕ್ಕದಲ್ಲಿರುವ ಮನೆಯವರು ಯಾರಾದರೂ ಒಬ್ಬರು ಈ ಥರ ಇಲ್ಲಿಗಲಾಗಿ ಬೋರ್ ಹೊಡೆದರೆ ಇಮಿಡಿಯೇಟ್ ಆಗಿ ಅದು ನಮ್ಮ ಗಮನಕ್ಕೆ ತರಬೇಕು. ಒಟ್ನಲ್ಲಿ ಎಲ್ಲಂದ್ರಲ್ಲಿ ಡ್ರಿಲ್ ಮಾಡುವಂತಿಲ್ಲ. ಡ್ರಿಲ್ ಮಾಡುವುದೇ ಅಕ್ರಮ. ಕನೆಕ್ಷನ್ ಬೇಕಿದ್ರೆ ಜಲಮಂಡಳಿ ಮೂಲಕ ಅಧಿಕೃತ ಕನೆಕ್ಷನ್ ಪಡೆಯಿರಿ, ಇಲ್ಲವಾದ್ರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಅನ್ನೋದು ಜಲಮಂಡಳಿ ಎಚ್ಚರಿಕೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.